कर्नाटक गुलबर्गा शहर में श्री धर्मस्थला अभिमानगढ़ा वेदिका गुलबर्गा के नुमाइंदों की जानिब से बड़े पैमाने पर एहतजाज मुनज़्ज़म करते हुए डिप्टी कमिश्नर गुलबर्गा के तवस्सुस से रियासती वजीर आला सिद्धरामैया को याददाश्त पेश की गई। मीडिया के नुमाइंदों से बात करते हुए दिव्या हागरगी और राजकुमार पाटिल तेलकूर ने बताया कि किस तरह से पवित्र स्थल धर्मस्थला और डॉक्टर वीरेंद्र हेगड़े जी को बदनाम करने की कोशिश की जा रही है। दिव्या हागरगी ने कहा कि कुछ यूट्यूबर्स इस काम को अंजाम दे रहे हैं, उनके खिलाफ कानूनी कार्रवाई करने की बात कही। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಅನಾಮಧೇಯ ವ್ಯಕ್ತಿ ಹೋಗಿ ಸೀಲ್ಡ್ ಕವರ್ ಅಲ್ಲಿ ಒಂದು ಪೆಟಿಷನ್ ಹಾಕ್ತಾರೆ 164 ಸ್ಟೇಟ್ಮೆಂಟ್ ಅಂತ ಹೇಳೋ ಅದಕ್ಕೆ ಸಿಆರ್ಪಿಸಿ ಅಲ್ಲಿ ಅದು 183 ಬಿಎನ್ಎಸ್ ಅಲ್ಲಿ ಆಗ್ತದೆ। ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗಡೆಜಿ ಅವರಿಗೆ, ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಜಿ ಅವರಿಗೆ ಕಳಂಕ ತರಲು ಪೂಜ್ಯರೇ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಬೇಕು। ಪೂಜ್ಯರೇ ನಾವೆಲ್ಲರೂ ನಿಮ್ಮ ಜೊತೆ, ಪೂಜ್ಯರೇ ನಾವೆಲ್ಲರೂ ನಿಮ್ಮ ಜೊತೆ ಆ ತರ ಒಂದು ಸ್ಟೇಟ್ಮೆಂಟ್ ಬಿಎನ್ಎಸ್ 164 ಸ್ಟೇಟ್ಮೆಂಟ್ ಕೊಡ್ತಾರೆ। ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅಲ್ಲಿ ಅವರ ವಕೀಲರಿಗೆ ಹೇಳ್ತಾರೆ, ನಾನು ಕೂಡ ಅವರಿಗೆ ಸಹಾಯ ಮಾಡ್ತೇನೆ, ಈ ಪೆಟಿಷನರ್ಗೆ ಏನು ಅವರಿಗೆ ಅನಕ್ಷರ ಕಲಿದ್ದಾರೆ, ಅವರಿಗೆ ಯಾವ ತಿಳುವಳಿಕೆ ಇಲ್ಲ ಅಂದಾಗ ಮಾನ್ಯ ನ್ಯಾಯಾಧೀಶರು ಏನ್ ಮಾಡ್ತಾರೆ ಅಂದ್ರೆ, ನಿಮಗೆ ಅವಕಾಶ ಇಲ್ಲ, ದೂರದಾರರು ಅಷ್ಟೇ ಬರಬೇಕು ಅಂತ ಆ ದೂರದಾರರು ಒಬ್ಬರೇ ಬಂದು ಸೀಲ್ಡ್ ಕವರ್ ಅಲ್ಲಿ ಅವರ ಹೇಳಿಕೆಯನ್ನು ಕೊಡ್ತಾರೆ, ಪ್ರಕರಣ ದಾಖಲಾಗುತ್ತೆ। ಆದ್ರೆ ಕೆಲವೊಬ್ಬ ನಕಲಿ ಹೋರಾಟಗಾರರು, ನಕಲಿ ಯೂಟ್ಯೂಬರ್ಗಳು ಏನ್ ಮಾಡ್ತಾರೆ ಅಂದ್ರೆ, ಈ ಸೀಲ್ಡ್ ಕವರ್ ಅಲ್ಲಿ ನ್ಯಾಯಾಧೀಶರನ್ನು ಹೊರತುಪಡಿಸಿ ಯಾರಿಗೂ ಆ ವಿಷಯ ಗೊತ್ತಿಲ್ಲ, ಆದ್ರೆ ಇವರು ಇಲ್ಲ ಚೆಲ್ಲದ ಧರ್ಮಸ್ಥಳದ ಬಗ್ಗೆ ಆಗಿರಬಹುದು, ಧರ್ಮಾಧಿಕಾರಿಗಳ ಬಗ್ಗೆ ಆಗಿರಬಹುದು, ಮನಸ್ಸಿಗೆ ಬಂದ ಹಾಗೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ವಿಷಯನ ತಮಗೆ ಗೊತ್ತಿದೆ। ನಾವಿಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋದು ಏನು ಅಂತಂತಂದರೆ, ಏನು ನಕಲಿ ಯೂಟ್ಯೂಬರ್ಸ್, ನಾವು ಎಲ್ಲರೂ ಅಂತ ಇಲ್ಲ, ಯಾರು ನಕಲಿ ಯೂಟ್ಯೂಬರ್ಸ್ಗಳು ಧರ್ಮಸ್ಥಳ ಕ್ಷೇತ್ರದ ವಿಷಯವಾಗಲಿ ಅಥವಾ ವೀರೇಂದ್ರ ಹೆಗಡೆ ಅವರ ವಿಷಯವಾಗಲಿ ಏನು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ, ಅದನ್ನು ಅವರು ನಿಲ್ಲಿಸಬೇಕು। ಇದು ನಿಲ್ಲಿಸಬೇಕಾಗಿತ್ತು ಅಂತಂತಂದರೆ ಅವ್ರ ಮೇಲೆ ವಿರುದ್ಧ ಕಾನೂನು ಕ್ರಮ ಆಗಬೇಕು। ಕೆಲ ಯೂಟ್ಯೂಬರ್ಸ್ಗಳು ಏನು ಹೇಳ್ತಾರೆ, ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳ್ತಾರೆ। ದಾಖಲೆ ಇದ್ದರೂ ಕೂಡ 15 ವರ್ಷದಿಂದ ದಾಖಲೆ ತೊಗೊಂಡು ತಾವೇನು ಮಾಡಿದ್ರು, ಉಪ್ಪಿನಕಾಯಿ ಹಾಕಿದ್ರೇನು? ಆ ದಾಖಲೆಗಳನ್ನ ಹೋಗಿ SIT ತನಿಖೆಗಳು ಯಾಕೆ ಕೊಡ್ತಾ ಇಲ್ಲ? ವಿಷಯಗಳನ್ನು ಬಹಿರಂಗವಾಗಿ ಅವ್ರು ಹೇಳ್ತಾ ಇದ್ದರೂ ಕೂಡ ಅಲ್ಲಿದ್ದಂಥ ಅಧಿಕಾರಿಗಳನ್ನು ಅವರಿಗೆ ನೋಟಿಸ್ ಕಳಿಸ್ಬಿಟ್ಟು ಅವರನ್ನು ಕರೆದುಬಿಟ್ಟು ಆ ದಾಖಲೆಗಳು ಏನಿದ್ದಾವೆ ಅಂತ ಯಾಕೆ ಇವ್ರು ಕೇಳ್ತಾ ಇಲ್ಲ? ಎಲ್ಲೋ ಒಂದು ಕಡೆ ಇದರ ಇದು ಹಿಂದೆ ಒಂದು ಷಡ್ಯಂತ್ರ ಇರ್ಬೋದು, ಕೆಲವೊಬ್ಬರು ಮತಾಂಧಿಗಳು ಧರ್ಮಸ್ಥಳದ ಮೇಲೆ ಕಣ್ಣಿಟ್ಟು ಧರ್ಮಸ್ಥಳ ಕ್ಷೇತ್ರವನ್ನು ಅಪಪವಿತ್ರ ಮಾಡಬೇಕಂತನೂ ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ಎಲ್ಲ ನಮ್ಮ ಸದ್ಭಕ್ತರು, ಇಡೀ ನಾಡಿನ ಸದ್ಭಕ್ತರಲ್ಲಿ ನಮಗೊಂದು ಸಂದೇಶವನ್ನು ಉಂಟಾಗಿದೆ। ಆದ ಕಾರಣ ಅದಂಥ ಎಲ್ಲ ಅಧಿಕಾರಿಗಳು ಅವ್ರ ವಿರುದ್ಧ ಪ್ರಕರಣ ದಾಖಲೆ ಮಾಡಬೇಕು। ಮತ್ತು ಈ ವಿಷಯನ ನಾವು ನಮ್ಮ ಮಾಧ್ಯಮದಲ್ಲಿ ಹೇಳ್ತೇವೆ। ಯೂಟ್ಯೂಬರ್ಗಳಾಗಿರ್ತಕ್ಕಂಥ ಗಿರೀಶ್ ಮಟ್ಟಣ್ಣವರು ಮತ್ತು ಹಾಗೂ ಅವರ ಸಂಘಟನೆಗಳು ಸುಮಾರು ಒಂದು 5 ಜನ ಯೂಟ್ಯೂಬರ್ಗಳು ವೀರೇಂದ್ರ ಹೆಗಡೆ ಅವರ ಬಗ್ಗೆ ಅವಹೇಳನಕಾರವಾಗಿ ಮತ್ತು ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ। ಅದಕ್ಕೋಸ್ಕರ ಅವರನ್ನು ಕೂಡಲೇ ಅವರ ಮೇಲೆ FIR ದಾಖಲಿಸಬೇಕು। ವೀರೇಂದ್ರ ಹೆಗಡೆ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಅವರ ಒಂದು ಚುಟಿ ತರ್ತಾ ಇದ್ದಾರೆ। ಅದರ ಸಲುವಾಗಿ ಅವರ ಮೇಲೆ FIR ಆಗಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿ ಮಾಡುವಂತ ಕೆಲಸ ಇವತ್ತಿನ ಸರ್ಕಾರ ಮಾಡ್ತಾ ಇದೆ ಬಂಧುಗಳೇ। ಯಾಕಂದ್ರೆ ಅನೇಕ ವರ್ಷಗಳ ಹಿಂದೆನೂ ಸಹ ಇದು ನಡ್ಕೊಂಡು ಬಂದಿದೆ, ಆದ್ರೆ ಇದು ಯಾವುದಕ್ಕೂ ಸಹ ನಾವು ತಲೆ ಬರಬಾರ್ದು ಮತ್ತೆ ಧರ್ಮಸ್ಥಳದ ಅದು ನಿಲ್ಬೇಕು ಮೊದಲು। ಮತ್ತೆ ನೆನೆ ಒಂದು ಕೇಳ್ತಾ ನೋಡಿರ್ಬೋದು ಎಲ್ಲರೂ ಟಿವಿಯಲ್ಲಿ, ಸುಮಾರು 15 ಅಡಿ ಒಂದೊಂದು ಅವ್ರೇನು ಜಾಗ ತೋರಿಸ್ತಾ ಇದ್ರೆ ಒಂದೊಂದ್ ಕಡೆ 15 ಅಡಿ ಆಗ್ತಾ ಇದ್ದಾರೆ। ಯಾರಾದ್ರೂ ಸತ್ತವ್ರು ಏನೋ 15 ಅಡಿ ಹೋಗ್ತಾರೇನೋ, ಇದು ಒಂದು ಪ್ರಶ್ನೆ ಇದೆ। 15 ಅಡಿ ಯಾರನ್ನ ಕೆಳಗೆ ಯಾರು ಯಾವ ಹೆಣಗಳು ಓಡಲ್ಲ। ಸುಮ್ಮನೆ ಏನಪ್ಪಾ ಅಂದ್ರೆ ಇದು ಧರ್ಮಸ್ಥಳಕ್ಕೆ ನಮ್ಮ ಒಂದು ಹಿಂದೂ ಧರ್ಮದ ಒಂದು ಅಸ್ಮಿತೆಗೆ ಏನಪ್ಪಾ ಅಂದ್ರೆ ಹಸಿಮರೆಯುವಂತ ಕೆಲಸ ಆಗ್ತಾ ಇದೆ। ತಮ್ಗೆಲ್ಲ ನೆನಪಿಡೋದು, ಈ ಹಿಂದೆ ಕೂಡ ಒಂದು ಸುಮಾರು ಒಂದು 7-8 ವರ್ಷದ ಹಿಂದೆ ಇದೇ ರೀತಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಒಂದು ಕ್ಷೇತ್ರದಲ್ಲೂ ಸಹ ಈ ರೀತಿ ಏನಪ್ಪಾ ಅಂದ್ರೆ ಒಂದು ನಸಿಬಳೆಯುವಂತ ಕೆಲಸ ಆಗ್ತಾ ಇತ್ತು, ತಾವೆಲ್ಲ ನೋಡಿದಿರಿ। ನೀವೆಲ್ಲ ಏನೇ ಮಾಡಿದ್ರು ನಮಗಿರುವಂತ ಭಕ್ತಿ, ಇಲ್ಲಿ ಸೇರಿರ್ತಕ್ಕಂಥ ಸಾವಿರಾರು ಜನ ಭಕ್ತರ ಒಂದು ಭಕ್ತಿ ಯಾವತ್ತೂ ಸಹ ಧರ್ಮಸ್ಥಳದ ಬಗ್ಗೆ ಕಮ್ಮಿ ಆಗೋದಿಲ್ಲ। ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಕೂಡಲೇ ಇವರನ್ನು ಸಾಮಾಜಿಕ ಜಾಲತಾಣದಲ್ಲಿ
ಏನು ಧರ್ಮಸ್ಥಳದ ಬಗ್ಗೆ ಮತ್ತು ಶ್ರೀಗಳ ಬಗ್ಗೆ ಏನು ಮಸೀಬಳಿ ಅಂತ ಕೆಲಸ ಮಾಡ್ತಾ ಇದ್ದಾರೆ, ಅದು ನಿಲ್ಬೇಕು. ಯಾಕಂದ್ರೆ ಇವತ್ತಿನ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಯೋಜನೆ, ಗ್ರಾಮಾಭಿವೃದ್ಧಿ ಯೋಜನೆ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತಂದ್ರೆ ನಮ್ಗೆಲ್ಲ ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ. ಸುಮಾರು ವರ್ಷಗಳಿಂದ ಈ ಒಂದು ಸ್ವಸಹಾಯ ಸಂಘಗಳನ್ನು ಮಾಡಿ ಗ್ರಾಮೀಣ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕೃಷಿಕರಿಗಿರ್ಬೋದು, ಬಡವರಿಗಿರ್ಬೋದು, ರೈತರಿಗಿರ್ಬೋದು ಅನೇಕ ಏನಪ್ಪಾ ಅಂದ್ರೆ ಸೌಲಭ್ಯಗಳನ್ನು ಇವತ್ತು ನಮ್ಮ ಘಟಕದ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸಾಕಷ್ಟು ಕ್ಷೇತ್ರ ಇದೆ, ಧರ್ಮಸ್ಥಳ ಇದೆ. ಬಡವರಿಗಿರ್ಬೋದು, ಕೃಷಿಕರಿಗಿರ್ಬೋದು, ಅನೇಕರಿಗೆ ಏನಪ್ಪಾ ಅಂದ್ರೆ ಇವತ್ತಿನ ನಮ್ಗೆಲ್ಲ ಗೊತ್ತಿರಲಿ. ಸುಮಾರು ಈ ಒಂದು ಸುವಿಜ್ಞಾನ ನಿಧಿಯ ಅಡಿಯಲ್ಲಿ ಈ ವರ್ಷ 60,000 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಯಾರಾದ್ರೂ ಕೊಟ್ಟಿದ್ದಾರೆ ಅಂದ್ರೆ ಧರ್ಮಸ್ಥಳ ಕ್ಷೇತ್ರ ಕೊಟ್ಟಿದೆ ಬಂದಿದೆ. ಅದೇ ರೀತಿಯಾಗಿ ಸುಮಾರು ಒಂದು 20,000 ಒಂದು ಅಬಲೆಯರಿಗಿರಬಹುದು, ನಿರ್ಗತಿಕರಿಗಿರಬಹುದು ಏನಪ್ಪಾ ಅಂದ್ರೆ ಮಾಶಾಸನ ಕೊಡ್ತಾ ಇದೆ. ಮತ್ತು ಅನೇಕ ಶಾಲೆಗಳಲ್ಲಿ ಇವತ್ತು ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಏನಪ್ಪಾ ಅಂದ್ರೆ ಗೌರವ ಶಿಕ್ಷಕರನ್ನು ತೆಗೆದುಕೊಂಡು ಅವ್ರಿಗೂ ಸಹ ಒಂದು ಗೌರವ ಧನವನ್ನು ಕೊಡ್ತಾ ಇದ್ದಾರೆ ಅಂತ ಯಾರಾದ್ರೂ ಧರ್ಮಸ್ಥಳ ಕ್ಷೇತ್ರ. ಇಂಥ ಅನೇಕ ಕೆಲಸಗಳು ಇವತ್ತು ಮನೆಗಳು ಅನೇಕ ಸುಮಾರು ಒಂದು 700 ಮನೆಗಳು ಏನಪ್ಪಾ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಗಳು ಮತ್ತು ಶೌಚಾಲಯಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಅನೇಕರ ಬಾಳುಗಳು ಏನಪ್ಪಾ ಅಂದ್ರೆ ನಮ್ಮ ಬಡವರ ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಏನೇನೋ ಮಾಡಿ ಹಾಳು ಮಾಡಬೇಕು. ಮತ್ತೆ ಇದ್ರ ಹಿಂದೆ ಈಗಾಗಲೇ ನಮ್ಮ ರಾಜ್ಕುಮಾರ್ ಅವರು ಹೇಳಿದಂಗ ವಿದೇಶಿ ತಂತ್ರ ಇದೆ ಅಂದ್ರೆ ತಪ್ಪಾಗಿಲ್ಲ. ಯಾಕಂದ್ರೆ ಮತಾಂತರದ ಒಂದು ಬಹುದೊಡ್ಡ ಏನಪ್ಪಾ ಅಂದ್ರೆ ಒಂದು ಮತಾಂತರ ಮಾಡ್ಬೇಕನ್ನೋ ಒಂದು ಶಕ್ತಿ ಏನಪ್ಪಾ ಅಂದ್ರೆ ಇದ್ರಿಂದ ಕೆಲಸ ಮಾಡ್ತಾ ಇದೆ. ಅದು ಯಾರಿಗೂ ಅವಕಾಶ ಸಿಗ್ತಲ್ಲ. ಯಾಕಂದ್ರೆ ಧರ್ಮಸ್ಥಳದ ಇವತ್ತು ಏನಾದ್ರು ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಇದೆ, ಅವ್ರು ಎಲ್ಲರೂ ಸ್ವಾವಲಂಬಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಎಲ್ಲೂ ಯಾವ ಹೆಣ್ಮಕ್ಳನ್ನ ಬಡ ಹೆಣ್ಮಕ್ಳನ್ನ ಇರ್ಬೋದು, ರೈತರನ್ನ ಇರ್ಬೋದು ಕರ್ಮಾಂತರ ಮಾಡಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅದು ಒಂದು ಉದ್ದೇಶ ಇಟ್ಕೊಂಡು ಏನಪ್ಪಾ ಅಂದ್ರೆ ಇವತ್ತು ಹೊರಟಿದ್ದಾರೆ. ಅದಕ್ಕೆ ಕಳಂ ಕೊಡಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಕೂಡಲೇ SIT ಇಂದ ಅವನೇನು ಗೋಮುಖ ವ್ಯಾಘ್ರ ಅವನೇನು ಮುಖವಾಡ ಹಾಕೊಂಡು ಬರ್ತಾ ಇದ್ದಾನೆ, ಅವ್ನು ಸುಮ್ಮನೆ ಜಾಗ ತೋರಿಸ್ತಾನೆ ಇದ್ದಾನೆ, ಇವ್ರು ಹೋಗ್ತಾನೆ ಇದ್ದಾರೆ, ಅಗಿತಾ ಇದ್ದಾರೆ. ಇದು ನಿಲ್ಬೇಕು. ಎಷ್ಟೊಂದು ಆಗಿದ್ದೀರಿ ನೀವು, ಒಂದು ಟಾರ್ಗೆಟ್ ಅನ್ನು ಕೊಡಿ. ಇನ್ನ ಎಷ್ಟು ಜಾಗ ತೋರಿಸ್ತೀರಿ ನೀವು? 15 ತೋರ್ಸಾಗಿದೆ, ಇಲ್ಲಿ ತನಕ ಏನೂ ಸಿಕ್ಕಿಲ್ಲ. ಇನ್ನು ಎಷ್ಟು ದಿನ, ಎಷ್ಟು ತಿಂಗಳು, ಇನ್ನ ಎಷ್ಟು ಜಾಗ ನೀವು ಹೋಗಿದ್ದೀರಿ ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡ್ತೀನಿ. ಇದು 500 ವರ್ಷಗಳ ಹಿಂದೆಯಿಂದನೂ ನಮ್ಮ ಹಿಂದೂ ಧರ್ಮ ಹೊಡಿಬೇಕಂತ 300 ವರ್ಷ ಮೊಘಲರು ಆದ್ರು, 200 ವರ್ಷ ಬ್ರಿಟಿಷರ್ ಆದ್ರು, ಅವ್ರ ಕಡೆ ನಮ್ಮ ಹಿಂದೂ ಧರ್ಮ ಹೊಡೆಯಕ್ಕಾಗಿಲ್ಲ. ಇವತ್ತು ಬಂದಂತ ಈ ಎಡಬಿಡಂಗಿಗಳು ಅವ್ರಿಗೂ ಸಹ ಯಾವುದೇ ಧರ್ಮ ಹೊಡೆಯಕ್ಕಾಗಲ್ಲ ಅಂತ ಒಂದು ಖಂಡನ ಮಾಡ್ತಿದ್ದು ಹೇಳಕ್ ಬಯಸ್ತೀನಿ ಬಂಧುಗಳೇ. ಅದಕ್ಕೆ ನನ್ನ ಆಗ್ರಹ ಇದೆ, ಇವತ್ತು SIT ಏನಪ್ಪಾ ಅಂದ್ರೆ ಕೂಡಲೇ ಬಂದ್ ಮಾಡಬೇಕು. ಮತ್ತೆ ಅವ್ರು SIT ಯಾರು ಅವನು ಇದಾನೆ ಗೋಮುಖ ವ್ಯಾಘ್ರ ಅವನು ಮುಖವಾಡ ಹಾಕೊಂಡು ಬರ್ತಾ ಇದ್ದಾನೆ, ಮೊದಲು ಅವನು ತನಿಖೆ ಆಗ್ಬೇಕು, ಮೊದಲು ಅವನು ಪೂರ್ವಪರ ವಿಚಾರಣೆಗಳಾಗಬೇಕು. ಮತ್ತೆ ಈಗಾಗಲೇ ನಮ್ಮ ಹಿರೇಮಠಣ್ಣವ್ರು ಹೇಳ್ದಂಗೆ ಈ ಸಾಮಾಜಿಕ ಜಾಲತಾಣದಲ್ಲಿ ಏನು 5-6 ಜನ ಏನು ಪ್ರವೇಶವಾಗಿ ಬೈಯೋದಿರ್ಬೋದು, ಯೂಟ್ಯೂಬರ್ಸ್ಗಳಿರ್ಬೋದು, ಅವ್ರನ್ನೆಲ್ಲರೂ ಮೊದಲು ಒಳಗೆ ಹಾಕಬೇಕು. ಹಾಕಿ ಅವ್ರು ಎನ್ಕ್ವೈರಿ ಆಗ್ಬೇಕಂತ ನಮ್ಮೆಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಧರ್ಮಸ್ಥಳದ ನಮ್ಮ ಭಕ್ತಾದಿಗಳ ಒಂದು ಆಗ್ರಹ ಇದೆ ಅಂತ ಹೇಳ್ತಾ ನಾನು ಈ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧರ್ಮಸ್ಥಳಕ್ಕೆ, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ गुरु भारत माता की गुरु सनातन धर्म की ಧರ್ಮಸ್ಥಳದ ಮಂಜುನಾಥ ಶ್ರೀಗಳಿಗೆ, ಮಂಜುನಾಥೇಶ್ವರರಿಗೆ ಇವತ್ತೇನು ಧರ್ಮಸ್ಥಳದ ಪರಮ ಪೂಜ್ಯರ ಬಗ್ಗೆ ಅವಹೇಳನಕಾರಿಯಾದಂತ ಹೇಳಿಕೆಗಳನ್ನ ಅನೇಕ ಯೂಟ್ಯೂಬ್ಗಳ ಮುಖಾಂತರ, ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಇವತ್ತು ಧರ್ಮಸ್ಥಳದವನ್ನ ಚ್ಯುತಿ ತರಬೇಕು, ಆ ಧರ್ಮಸ್ಥಳದ ಮೇಲೆ ಜನರ ಭಾವನೆಗಳಿಗೆ ಚ್ಯುತಿ ತರಬೇಕು ಅಂತಕ್ಕಂಥ ಕೆಲಸ ಅನೇಕ ಜನರು ಮಾಡ್ತಾ ಇದ್ದಾರೆ. ಇದರ ಹಿಂದೆ ಯಾವ ಷಡ್ಯಂತ್ರ ಇದೆ ಅಂತಕ್ಕಂಥದ್ದನ್ನ ಮೊದಲು ಪತ್ತೆ ಹಚ್ಚಬೇಕಾದಂತ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಕುಂಟು ನೆವ ಬೇಕಾಗಿತ್ತು. ಇವತ್ತು ಒಂದು ಷಡ್ಯಂತ್ರದ ಫಲವಾಗಿ ಆ ಅನಾಮಿಕ ವ್ಯಕ್ತಿಯನ್ನ ಸರ್ಕಾರವೇ ಕೋರ್ಟಿಗೆ ಕಳಿಸಿ SIT ರಚನೆ ಮಾಡೋ ರೀತಿಯಲ್ಲಿ ಮಾಡಿ ಇವತ್ತು ಹಿಂದೂ ಧರ್ಮಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲೆಲ್ಲಿ ಇಡೀ ಭಾರತ ದೇಶ ಆಡಳಿತದಲ್ಲಿ ಇದೆಯೋ ಅಲ್ಲೆಲ್ಲ ಕಡೆಗೂ ಕೂಡ ಹಿಂದೂ ಧರ್ಮಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವನು ಯಾವನ್ರಿ ಅನಾಮಿಕ ವ್ಯಕ್ತಿ, ಅವನು ಯಾವ ಬುರುಡೆಯನ್ನು ಇಟ್ಕೊಂಡು ಬಂದ, ಅದು ಎಲ್ಲಿಂದ ತಗೊಂಡು ಬಂದಿದ್ದಾನೆ ಅಂತ ಹೇಳಿ ಲಾಕಪ್ ನಲ್ಲಿ ಹಾಕಿ 4 ವರ್ಷ ಅವನ ಕಡೆಯಿಂದ ಬಾಯಿ ಬಿಡಿಸಬೇಕಾಗಿತ್ತು ಪೊಲೀಸರು. ಅದನ್ನು ಮಾಡಲಿಲ್ಲ. ಅವನಿಗೆ ಮಂಪರು ಪರೀಕ್ಷೆ ಒಳಪಡಿಸಬೇಕಾಗಿತ್ತು, ಅದನ್ನು ಕೂಡ ಅವನಿಗೆ ಮಾಡಲಿಲ್ಲ. ಇವತ್ತು ಅವನು 13-14 ಕಡೆ
ಜಗ ಹೇಳಿದಾನಂತೇಳಿ ಗುಂಡಿ ತೋಡೋ ಕೆಲಸ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರೇ, ಅವ್ನು ನಾಳೆ 16ನೇ ಸ್ಥಳ ನಿಮ್ಮ ವಿಧಾನಸೌಧ ತೋರಿಸ್ತಾನೆ, ಅಲ್ಲಿ ನೀವು ಗುಂಡಿ ಆಗಿದ್ದೀರಾ ಅಂತ ನಾನು ಕೇಳ್ತೇನೆ. ನೀವು ಕೂತಿರೋ ವಿಧಾನಸೌಧದ ಕೆಳಗಡೆ ಕೂಡ ಹೆಣಗಳು ಹೂತಿದ್ದೇವೆ ಅಂತಕ್ಕಂಥ ಮಾತನ್ನ ಆ ಅನಾಮಿಕ ಬಂದು ಹೇಳಿದ್ರೆ ನೀವು ಅಲ್ಲಿ ಗುಂಡಿ ತೆಗೆಸ್ತಕ್ಕಂಥ ಕೆಲಸ ಮಾಡ್ತೀರಾ? ಅವ್ನು ಹೋಗಿ ಹೈಕೋರ್ಟಿನ ಕೆಳಗಡೆ ನಾವು ಹೂತಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನೀವು ಗುಂಡಿ ತೆಗೆಸ್ತಕ್ಕಂಥ ಕೆಲಸ ಮಾಡ್ತಿದ್ದೀರಾ? ಇದ್ರ ಹಿಂದೆ ಕಾಣದ ಕೈಗಳಿದಾವೆ. ಈ ಧರ್ಮವನ್ನ ಅಳಿಬೇಕು ಅಂತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಕಾಂಗ್ರೆಸ್ ನಾಯಕರ ಕುಮ್ಮಕ್ಕಿದೆ. ಈ ಕುಮ್ಮಕ್ಕಿನಿಂದ ಇವತ್ತು SIT ರಚನೆ ಆಗಿದೆ. SIT ರಚನೆ ಬಗ್ಗೆ ನಮಗೆ ತಕರಾರಿಲ್ಲ. ಆದ್ರೆ ಎಷ್ಟು ದಿವಸ ಈ SIT ಈ ರೀತಿಯ ಬುರುಡೆ ಮಾತನ್ನ ಕೇಳಿಕೊಂಡು ನೆಲಗಳನ್ನ ಅಗಿತಾ ಹೋಗ್ತಾರೆ? ಅದಕ್ಕೆ ಇದನ್ನು ತಕ್ಷಣ ನಿಲ್ಲಿಸಬೇಕು. ಅವನಿಗೆ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಅವನ ಹಿಂದೆ ಇರ್ತಕ್ಕಂಥ ಕಾಣದ ಕೈಗಳು ಯಾವ್ಯಾವ ಇದಾವೆ ಅವುಗಳನ್ನ ತನಿಖೆ ಮಾಡಬೇಕು. ಮತ್ತು ಇದು ನಿಜವಾಗಿ ಈ ತನಿಖೆಯಿಂದ ಹೊರಗೆ ಬರಬೇಕು. ಸೌಜನ್ಯ ಪ್ರಕರಣ ಇರ್ಬೋದು, ಮತ್ತು ಅಲ್ಲಿ ಏನು SIT ರಚನೆ ಆಗಿದೆ, ಇದರಿಂದ ನಮಗೆ ನ್ಯಾಯ ತಿರುಗೋದಿಲ್ಲ. ಇದನ್ನು CBI ಒಪ್ಪಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಮತ್ತು ಧರ್ಮಸ್ಥಳಕ್ಕೆ ಯಾರೇ ಕೃತಿ ಮಾಡಿದ್ರು ಕೂಡ ಧರ್ಮಸ್ಥಳಕ್ಕೆ ಚ್ಯುತಿ ಆಗೋದಿಲ್ಲ. ಯಾಕೆಂದ್ರೆ ಕೋಟ್ಯಾಂತರ ಭಕ್ತರು ಧರ್ಮಸ್ಥಳದ ಮಂಜುನಾಥನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಅವನ ವಿಶ್ವಾಸವೇ ಅನೇಕ ಜನರು ಉಸಿರಾಗಿದೆ. ಹಾಗಾಗಿ ಆ ಉಸಿರು ಇರೋವರೆಗೂ ಈ ಕೋಟ್ಯಾಂತರ ಜನ ಹಿಂದೂಗಳು ಆ ಧರ್ಮಸ್ಥಳಕ್ಕೆ ಚ್ಯುತಿ ಮಾಡೋದಕ್ಕೆ ಬರೋದಿಲ್ಲ, ಕಳಂಕ ತರೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ. ತಕ್ಷಣ SIT ಒಂದು ಏನು ತನಿಖೆ ನಡೀತಾ ಇದೆ ಅದನ್ನು ನಿಲ್ಲಿಸಬೇಕು. ಮಂಪರು ಪರೀಕ್ಷೆ ಮಾಡಬೇಕು. ಆ ವ್ಯಕ್ತಿಗಳನ್ನ ಹಿಡಿದು ಒಳಗಾಕ್ಬೇಕು ಅನ್ನುವಂತ ಆಡಳಿತದಲ್ಲಿ ಇದೆಯೋ ಅದೆಲ್ಲಾ ಕಡೆಗೂ ಕೂಡ ಹಿಂದೂ ಧರ್ಮಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ನು ಯಾವನ್ರಿ ಅನಾಮಿಕ ವ್ಯಕ್ತಿ? ಅವನು ಯಾವ ಬುರುಡೆಯನ್ನು ಇಟ್ಕೊಂಡು ಬಂದ, ಅದು ಎಲ್ಲಿಂದ ತಗೊಂಡು ಬಂದಿದ್ದಾನೆ ಅಂತ ಹೇಳಿ ಲಾಕಪ್ ನಲ್ಲಿ ಹಾಕಿ 4 ಹೊತ್ತು ಅವನ ಕಡೆಯಿಂದ ಬಾಯಿ ಬಿಡಿಸಬೇಕಾಗಿತ್ತು ಪೊಲೀಸರು. ಅದನ್ನ ಮಾಡಲಿಲ್ಲ. ಅವನಿಗೆ ಮಂಪರು ಪರೀಕ್ಷೆ ಒಳಪಡಿಸಬೇಕಾಗಿತ್ತು, ಅದನ್ನು ಕೂಡ ಅವನಿಗೆ ಮಾಡಲಿಲ್ಲ. ಇವತ್ತು ಅವನು 13, 14 ಕಡೆ ಜಗ ಹೇಳಿದಾನಂತೇಳಿ ಗುಂಡಿ ತೋಡೋ ಕೆಲಸ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರೇ, ಅವ್ನು ನಾಳೆ 16ನೇ ಸ್ಥಳ ನಿಮ್ಮ ವಿಧಾನಸೌಧ ತೋರಿಸ್ತಾನೆ, ಅಲ್ಲಿ ನೀವು ಗುಂಡಿ ಆಗಿದ್ದೀರಾ ಅಂತ ನಾನು ಕೇಳ್ತೇನೆ. ನೀವು ಕೂತಿರೋ ವಿಧಾನಸೌಧದ ಕೆಳಗಡೆ ಕೂಡ ಹೆಣಗಳು ಹೂತಿದ್ದೇವೆ ಅಂತಕ್ಕಂಥ ಮಾತನ್ನ ಆ ಅನಾಮಿಕ ಬಂದು ಹೇಳಿದ್ರೆ ನೀವು ಅಲ್ಲಿ ಗುಂಡಿ ತೆಗೆಸ್ತಕ್ಕಂಥ ಕೆಲಸ ಮಾಡ್ತೀರಾ? ಅವ್ನು ಹೋಗಿ ಹೈಕೋರ್ಟಿನ ಕೆಳಗಡೆ ನಾವು ಹೂತಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನೀವು ಗುಂಡಿ ತೆಗೆಸ್ತಕ್ಕಂಥ ಕೆಲಸ ಮಾಡ್ತಿದ್ದೀರಾ? ಇದ್ರ ಹಿಂದೆ ಕಾಣದ ಕೈಗಳಿದಾವೆ. ಈ ಧರ್ಮವನ್ನ ಅಳಿಬೇಕು ಅಂತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಕಾಂಗ್ರೆಸ್ ನಾಯಕರ ಕುಮ್ಮಕ್ಕಿದೆ. ಈ ಕುಮ್ಮಕ್ಕಿನಿಂದ ಇವತ್ತು SIT ರಚನೆ ಆಗಿದೆ. SIT ರಚನೆ ಬಗ್ಗೆ ನಮಗೆ ತಕರಾರಿಲ್ಲ. ಆದ್ರೆ ಎಷ್ಟು ದಿವಸ ಈ SIT ಈ ರೀತಿಯ ಬುರುಡೆ ಮಾತನ್ನ ಕೇಳಿಕೊಂಡು ನೆಲಗಳನ್ನ ಅಗಿತಾ ಹೋಗ್ತಾರೆ? ಅದಕ್ಕೆ ಇದನ್ನು ತಕ್ಷಣ ನಿಲ್ಲಿಸಬೇಕು. ಅವನಿಗೆ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಅವನ ಹಿಂದೆ ಇರ್ತಕ್ಕಂಥ ಕಾಣದ ಕೈಗಳು ಯಾವ್ಯಾವ ಇದಾವೆ ಅವುಗಳನ್ನ ತನಿಖೆ ಮಾಡಬೇಕು. ಮತ್ತು ಇದು ನಿಜವಾಗಿ ಈ ತನಿಖೆಯಿಂದ ಹೊರಗೆ ಬರಬೇಕು. ಸೌಜನ್ಯ ಪ್ರಕರಣ ಇರ್ಬೋದು, ಮತ್ತು ಅಲ್ಲಿ ಏನು SIT ರಚನೆ ಆಗಿದೆ, ಇದರಿಂದ ನಮಗೆ ನ್ಯಾಯ ತಿರುಗೋದಿಲ್ಲ. ಇದನ್ನು CBI ಒಪ್ಪಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಮತ್ತು ಧರ್ಮಸ್ಥಳಕ್ಕೆ ಯಾರೇ ಕೃತಿ ಮಾಡಿದ್ರು ಕೂಡ ಧರ್ಮಸ್ಥಳಕ್ಕೆ ಚ್ಯುತಿ ಆಗೋದಿಲ್ಲ. ಯಾಕೆಂದ್ರೆ ಕೋಟ್ಯಾಂತರ ಭಕ್ತರು ಧರ್ಮಸ್ಥಳದ ಮಂಜುನಾಥನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಅವನ ವಿಶ್ವಾಸವೇ ಅನೇಕ ಜನರು ಉಸಿರಾಗಿದೆ. ಹಾಗಾಗಿ ಆ ಉಸಿರು ಇರೋವರೆಗೂ ಈ ಕೋಟ್ಯಾಂತರ ಜನ ಹಿಂದೂಗಳು ಆ ಧರ್ಮಸ್ಥಳಕ್ಕೆ ಚ್ಯುತಿ ಮಾಡೋದಕ್ಕೆ ಬರೋದಿಲ್ಲ, ಕಳಂಕ ತರೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ. ತಕ್ಷಣ SIT ಒಂದು ಏನು ತನಿಖೆ ನಡೀತಾ ಇದೆ ಅದನ್ನು ನಿಲ್ಲಿಸಬೇಕು. ಮಂಪರು ಪರೀಕ್ಷೆ ಮಾಡಬೇಕು. ಆ ವ್ಯಕ್ತಿಗಳನ್ನ ಹಿಡಿದು ಒಳಗಾಕ್ಬೇಕು ಅನ್ನುವಂತ ಆಗ್ರಹವನ್ನು ಮಾಡಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಬರೋ ಭಾರತ್ ಮಾತಾ ಕೀ ಜೈ. ಧನ್ಯವಾದಗಳು.
इंसाफ टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फकीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शबो रोज इल्म की रोशनी फैला रहे हैं। वो चमकते सितारे हैं नेक्स्ट जनरेशन पीयू साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ फरमा है शहर गुलबर्गा की कदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम वरहमतुल्लाहि वबरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी आजीजाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Birnakapom near Gaushavali Dargah, KGF, Karnataka. Contact details 9483444290 9480107826.